ಇನ್ನು ಸಂಸತ್ತಿನಲ್ಲಿ ಸ್ಮೋಕ್ ಬಾಂಬ್ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಸದ ಪ್ರತಾಪ ಸಿಂಹ ವಿರುದ್ಧ ಎಂ ಲಕ್ಷ್ಮಣ್ ವಾಗ್ದಾಳಿ ನಡೆಸಿದ್ದಾರೆ. ಪ್ರಕರಣದಲ್ಲಿ ನಿಮ್ಮ ಪಾತ್ರ ಏನೂ ಇಲ್ವಾ ಅಂತ ಸಂಸದರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ನಿಮಗೂ ಮನೋರಂಜನ್ಗೆ ಏನ್ ಲಿಂಕ್ ಇದೆ ಅಂತ ಹೇಳಿ, ಮನೋರಂಜನ್ಗೆ ಆನ್ಲೈನ್ ಮೂಲಕ ಕಳಿಸಿದಂತಹ ಹಣ ಎಷ್ಟು ಅಂತ ಎಂ ಲಕ್ಷ್ಮಣ್ ಪ್ರಶ್ನೆ ಮಾಡಿದ್ದಾರೆ. ನಿಮ್ಮ ಸಹೋದರನ ಮೇಲೆ ಅರಣ್ಯ ಪ್ರದೇಶ ಒತ್ತುವರಿಯ ಆರೋಪ ಇದೆ. ಅರಣ್ಯ ಪ್ರದೇಶವನ್ನ ನಾಶ ಮಾಡಿದ್ದಾರೆ ಅನ್ನುವಂತಹ ಆರೋಪ ಇದೆಯಲ್ಲ, ಆ ಆರೋಪದ ಬಗ್ಗೆ ಮಾತನಾಡಿ ಪ್ರತಾಪ ಸಿಂಹಗೆ ಪ್ರಶ್ನೆಗಳ ಸುರಿಮಳೆಯನ್ನೇ ಮಾಡಿದ್ದಾರೆ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್. ಇನ್ನು ಸಂಸದ ಪ್ರತಾಪ ಸಿಂಹ ಈಗ ತಾನೇ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಮೌನ ಮುರಿದಿದ್ರು. ನಿನ್ನೆ ತಾನೇ ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಟ್ಟಿದ್ರು. ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡಬೇಡಿ ಅಂತ ಹೇಳಿದ್ರು. ಇದೀಗ ಸಂಸದ ಪ್ರತಾಪ ಸಿಂಹ ವಿರುದ್ಧ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ವಾಗ್ದಾಳಿ ನಡೆಸಿದ್ದಾರೆ. ಮಾಧ್ಯಮಗಳ ಮುಂದೆ ಬಂದು ನಾನೇನಾದರೂ ತಪ್ಪು ಮಾಡಿದ್ರೆ ಚಾಮುಂಡಿ ಬೆಟ್ಟದಲ್ಲಿರುವಂಥ ಚಾಮುಂಡೇಶ್ವರಿ ತಾಯಿ ನೋಡ್ಕೊತಾರೆ. 2024ರಲ್ಲೂ ಚಾಮುಂಡೇಶ್ವರಿ ತಾಯಿನೇ ನೋಡ್ಕೊತಾರೆ. ಎಸ್, 2023ರಲ್ಲೂ ಚಾಮುಂಡೇಶ್ವರಿ ತಾಯಿನೇ ನೋಡ್ಕೊಂಡಿದ್ದು. ಅಕ್ಕಪಕ್ಕದ ಕಾನ್ಸ್ಟಿಟ್ಯೂನ್ಸಿ ವರುಣಾ ಕಾನ್ಸ್ಟಿಟ್ಯೂನ್ಸಿಗೆ ಬಂದು ಏನೆಲ್ಲ ಮಾಡ್ದಪ್ಪ, ಸಿದ್ದರಾಮಯ್ಯ ಸಾಹೇಬ್ನ 46,000 ಲೀಡಲ್ಲಿ ಗೆಲ್ಲಿಸಿದ್ದು ಚಾಮುಂಡೇಶ್ವರಿ ತಾಯಿನೇ. 2024ರಲ್ಲೂ ಚಾಮುಂಡೇಶ್ವರಿ ತಾಯಿ ನೋಡ್ಕೊತಾರೆ. ಇರಲಿ ಒಂದು ಕಡೆ, ಚುನಾವಣೆ ಬಗ್ಗೆ ಮಾತಾಡುವಂಥದ್ದು ಬೇಡ. ನಿಮಗೂ ಮನೋರಂಜನ್ಗೂ ಲಿಂಕ್ ಏನ್ರಿ? ನಿಮಗೂ ಶರ್ಮಗೂ ಲಿಂಕ್ ಏನು? ನಿಮಗೂ ಜಾಗ್ ಲಿಂಕ್ ಏನು? ನೀವು ಪಾಸ್ ಕೊಟ್ರಾ ಇಲ್ವಾ? ಇಷ್ಟೇ ಕೇಳಿರಿ, ಇಷ್ಟೇ ಆನ್ಸರ್ ಮಾಡಿ ಪ್ರತಾಪ್ ಸಿಂಹರವರೇ. ನೀವು ನಿಮ್ಮ ಕಚೇರಿಯಿಂದ ಪಾಸ್ ಇಶ್ಯೂ ಆಗಿತ್ತಾ ಇಲ್ವಾ? ನೀವು ಅವ್ರ ಜೊತೆ ಮೀಟಿಂಗ್ ಮಾಡಿದ್ರಾ ಇಲ್ವಾ? ನಿಮ್ಮ ಅಕೌಂಟ್ ಮೂಲಕ, ನಿಮ್ಮ ಅಕೌಂಟಿಂದ ಇವ್ರಿಗೆ ಫ್ಲೈಟ್ ಟಿಕೆಟ್ಗಳೆಲ್ಲ ಬುಕ್ ಆಗಿದ್ವಾ ಇಲ್ವಾ? ಬೇರೆ ಬೇರೆ ಕಡೆ ನೀವೇ ಕಳಿಸ್ಕೊಟ್ಟಿರುವಂಥದ್ದು ಸತ್ಯನಾ ಇಲ್ವಾ? ನೀವು ಒಂದಷ್ಟು ನಿಮ್ಮ ಅಕೌಂಟ್ ಮೂಲಕ ಪೇ ಅಕೌಂಟ್ ಮೂಲಕ, ಫೋನ್ ಪೇ ಮೂಲಕ ದುಡ್ಡನ್ನು ಈ ಮನೋರಂಜನೆಗೆ ಹಾಕಿರುವಂಥದ್ದು ಸತ್ಯನಾ ಇಲ್ವಾ ಅನ್ನುವಂಥದ್ದು ಒಂದಷ್ಟು ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಿ. ಇಲ್ಲ ಅಂತಾನೆ ಕೊಡಿ, ಹೇಳಿ ಇಲ್ಲ ಇಲ್ಲ. ಕೋರ್ಟ್ಗಳಲ್ಲಿ ನೀವು ಏನು ಕೇಳಿದ್ರು ಇಲ್ಲ, ಸತ್ಯಕ್ಕೆ ದೂರವಾದದ್ದು, ಸತ್ಯಕ್ಕೆ ದೂರವಾದದ್ದು, ಸತ್ಯಕ್ಕೆ ದೂರವಾದದ್ದು ಅಂತ ಹೇಳ್ತೀರಾ. ಅದೇ ಥರ ಹೇಳಿ ಸ್ವಾಮಿ. ವಿಕ್ರಮ್ ಸಿಂಹ ಅವ್ರ ತಮ್ಮ 42 ವರ್ಷ ಜಯಮ್ಮ ಅವ್ರ ಹತ್ರ ಅವ್ರು 3 ಎಕರೆ 8 ಎಕರೆ 3 ಎಕರೆ 10 ಕುಂಟೆ ಜಮೀನನ್ನು ಶುಂಠಿ ಬೆಳಿಬೇಕು ಅಂತ ಅವ್ರ ಹತ್ರ ಒಂದು ಅಗ್ರಿಮೆಂಟ್ ಮಾಡಿಸ್ಕೊಂಡು, ಆ ಜಮೀನಲ್ಲಿದ್ದಂಥ ಮರಗಳು 150 ಮರಗಳು, ಅದು ಅಕ್ಕಪಕ್ಕ ಕಾಡಿದೆ, ಅಲ್ಲೊಂದು 100, ಒಟ್ಟು 250 ಮರಗಳನ್ನು ಕಡಿದಿದ್ದೀರ. ನಿಮ್ಮ ತಮ್ಮ ಕಡಿಸಿರೋದು. ಇದ್ರ ಬಗ್ಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರು ನೋಡಿ ಎಷ್ಟರ ಮಟ್ಟಿಗೆ ಇನ್ಫ್ಲೂಯೆನ್ಸ್ ಮಾಡ್ತಾರೆ ಕೇಂದ್ರದಿಂದ ಅನ್ನುವಂಥದ್ದಕ್ಕೆ ಇದು ಒಂದು ಉದಾಹರಣೆ. ಯಾರೋ IFS ಆಫೀಸರ್ಸ್ಗೆ ಇನ್ಫ್ಲೂಯೆನ್ಸ್ ಮಾಡಿ ತಮ್ಮನ ವಿರುದ್ಧ FIR ಆಗಿಲ್ಲ. ಆ ಜಯಮ್ಮ ಅನ್ನೋರು ಪಾಪ 86 ವರ್ಷ. ಆಯಮ್ಮ ಇವರಿಗೆ ಲೀಸಿಗೆ ಕೊಟ್ಟಿದ್ದಾರೆ 3 ವರ್ಷಕ್ಕೆ. ಲೀಸ್ ಅಗ್ರಿಮೆಂಟು ಇಲ್ಲೇ ಇದೆ. ಆಯಮ್ಮನ ವಿರುದ್ಧ FIR ಫೈಲ್ ಮಾಡಿದ್ದೀರಿ. ನಾಚಿಕೆ ಆಗಲ್ವಾ ನಿಮಗೆ? ನಿಮ್ಮ ತಮ್ಮನ ವಿರುದ್ಧ ಯಾಕಿಲ್ಲ FIR? ನಿಮ್ಮ ಎಷ್ಟರ ಮಟ್ಟಿಗೆ ನೀವು ಇನ್ಫ್ಲೂಯೆನ್ಸ್ ಮಾಡಿದಿರಿ? ಯಾಕೆ ಒಳಗಡೆ ಹಾಕಿಲ್ಲ? 250 ಮರಗಳನ್ನ ನೀವು ಹೆಂಗೆ ಕಟ್ ಮಾಡಿದ್ರಿ ವಿತೌಟ್ ಪರ್ಮಿಷನ್ ಫ್ರಮ್ ದಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್? ಅದು ಎಲ್ಲ ಭಾಳ ಬೆಲೆ